ನಾಯಕರಾದ್ರು ಅಷ್ಟೇ, ನಾಯಕ ಸರ್ ಹತ್ರ ನಾವೀಗ ಹೋಗಿ ಕಾಣ್ತಿದ್ದಂಗೆ ಈಗ ಪಾಸ್ ಆಗಿದ್ರು ಕೂಡ ಯಾಕೋ ಬಂದಿದ್ರೆ ಏನು ವಿಷಯ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ಕೇಳ್ತೀನಿ, ಕಲಾವಿದರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು. ತುಂಬಾ ಜನ ಇದೆ, ನಿಮ್ಮೆಲ್ಲರಿಗೂ ಸನ್ಮಾನ ಇದೆ. ವೇದಿಕೆ ಮೇಲೆ ಬಂದಿರ್ತಕ್ಕಂಥ ಎಲ್ಲ ಸನ್ಮಾನಿತರಿಗೆ, ಮುಖ್ಯ ಅತಿಥಿಗಳಿಗೆ ನಮ್ಮ ವೇದಿಕೆ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಸಮಾರಂಭದ ಅಧ್ಯಕ್ಷರು ಮತ್ತು ನನ್ನ ಮಿತ್ರರಾದ ಮತ್ತು ಈ ಸ್ವರ ಸಂಗಮ ಪ್ರಕಾಶ್ ಅವರು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸರ್, ಬೇರೆ ಚಿತ್ರರಂಗವನ್ನು ನಾವು ಅನುಕರಣೆ ಮಾಡಿ ಅದರಿಂದ ನಾವು ನಮ್ಮ ಒಂದು ಮನೆಯ ಸರ್ ಎಲ್ಲರೂ ಬಾಡಿ ಮೇಲೆ ಸರ್. ಹಾಗಾಗಿ ಕೊಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಕೊಡೋಣ ಮತ್ತೊಮ್ಮೆ. ಎಸ್, ಹಾಗೆ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಅವರು ಬೆಳೆಯುತ್ತಾರೆ. ಕಲಾ ಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ ನಮ್ಮ ಮತ್ತೊಮ್ಮೆ ಗಾನ ಕಲಾ ಬಳಗ 5ನೇ ವರ್ಷದ ಡಾಕ್ಟರ್ ರಾಜ್ಕುಮಾರ್, ಪರಮೇಶ್ ಅಂಟಿ, ಮಂಜು ಅಂಟಿ, ದಾವಣಗೆರೆಯ ಕರ್ನಾಟಕದ ಜೂನಿಯರ್ ವಿಷ್ಣುವರ್ಧನ್ ಅಂಟಿ, ಅಶ್ವಥ್ ಅಂಟಿ ಅಂದರೆ ಖಂಡಿತ ಆಶ್ಚರ್ಯ ಆಗಲಿಲ್ಲ. ಯಾಕಂದ್ರೆ ವಿಷ್ಣುವರ್ಧನ್ ತದ್ವಿರೂಪ, ಹಾಗೆಯೇ ಅಶ್ವಥ್ ಅವರ ರೂಪನೇ ನಮ್ಮ ಮಂಜು ಅಂದ್ರೆ ಆಶ್ಚರ್ಯ ಆಗಲಿಕ್ಕಿಲ್ಲ. ಇಂಥ ಒಂದು ಶ್ರೇಷ್ಠ ಕಲಾವಿದರನ್ನ ಹಾಗೂ ಶ್ರೇಷ್ಠ ಹುದ್ದೆಗಳನ್ನ ಇಟ್ಕೊಂಡಂತಹ ಈ ದಾವಣಗೆರೆ ನಗರದಲ್ಲಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು 76 ವರ್ಷ ಆದರೂ ದಾವಣಗೆರೆಯ ಮೊಟ್ಟ ಮೊದಲ ಚಲನಚಿತ್ರ ನಿರ್ಮಾಪಕರಿಂದ ಇವತ್ತು ಉದ್ಘಾಟನೆ ಮಾಡಿಸಿದ್ದು ಡಾಕ್ಟರ್ ಪ್ರಕಾಶ್ ಅವರು. ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡ ಉಳಿಲಿಕ್ಕೆ ದಾವಣಗೆರೆ ಪ್ರಮುಖ ಹೃದಯ ಭಾಗ. ಅದನ್ನ ಚಾಚು ತಪ್ಪದೆ ನಾನು ನಿರಂತರವಾಗಿ 25 ವರ್ಷಗಳಿಂದ ಸತತವಾಗಿ ನೋಡ್ತಿರುವ ಏಕೈಕ ಕನ್ನಡ ಜೀವ ರಾಮೇಗೌಡ ನಮ್ಮ ಟೀಮ್ನ ಅಧ್ಯಕ್ಷರು. ಹಾಗೆಯೇ ಏನು ವೇದಿಕೆಯಲ್ಲಿ ಇವತ್ತು ದೊಡ್ಡ ವೇದಿಕೆಯನ್ನು ಅಲಂಕರಿಸಿ ಈ ಕೂಡ ಒಂದು ವೇದಿಕೆಯನ್ನು ಅಲಂಕರಿಸಿ ಎಲ್ಲ ಗಣ್ಯಮಾನ್ಯರ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಸಹೋದರಿ ದಾವಣಗೆರೆಯ ಕಲಾವಿದ ಮಿತ್ರರು. ಇವತ್ತು ನಮಗೆ ಬಹಳಷ್ಟು ಕೊಡ್ತೇವೆ, ನಿಜವಾಗ್ಲೂ ಬಹಳ ಚೆನ್ನಾಗಿ ಹೇಳಿರೋದನ್ನ ಕೊಡ್ತೇವೆ. ಸಾಂಸ್ಕೃತಿಕ ಕೊರತೆ, ನಾವು ಸಾಂಸ್ಕೃತಿಕ ಲೋಕದಿಂದ ನಮ್ಮ ಮನೆ ಮಕ್ಕಳನ್ನ ಚೆನ್ನಾಗಿ, ಯಾಕೆಂದ್ರೆ ಇದರಲ್ಲಿ ಬರುವಂತ ರಾಮಾಯಣ ಮಹಾಭಾರತ ಇಂಥ ಕಲೆಗಳು ಬೇರೆ ನಿಮಗೆ ಯಾವುದೂ ಕಲೆಯಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂತ ಶ್ರೇಷ್ಠವಾದಂತಹ ಕಲೆಗಳನ್ನ ನಾವು ಮರಿತಾ ಇದ್ದೀವಿ. ನಾವು ಪಾಶ್ಚಿಮಾತ್ಯ ಸಂಘಕ್ಕೆ ಡಿಜೆಗೆ ಹೋಗ್ತಾ ಇದ್ದೀವಿ. ಡಿಜೆ ಇನ್ನೊಂದು ಬಗ್ಗೆ ಅದೆಲ್ಲೂ ಇರಲ್ಲ, ಅಲ್ಲಿ ಯಾವ್ದು ಸ್ವರಗಳಿರಲ್ಲ, ಅಲ್ಲಿ ಬರೀ ಸೌಂಡ್ಸ್ ಸ್ವರ. ಅಷ್ಟು ಮಟ್ಟಿಗೆ ನಾವು ಅದನ್ನ ಬಹಳ ಪ್ರೀತಿ ಹೇಗೆ ಮನುಷ್ಯ ಮನೆಯಲ್ಲಿರುವಂತ ಮನುಷ್ಯನೇ ಪ್ರೀತಿಸಿದೆ ಪಕ್ಕದ ಅದೇ ಮನೆಯಲ್ಲಿರೋ ನಾಯಿ ಬಹಳ ಪ್ರೀತಿಸಿ ಮನುಷ್ಯ ಸಂಬಂಧನೇ ಕಳ್ಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಕಲೆಗೆ, ನಾವು ಸಾಹಿತ್ಯಕ್ಕೆ ನಾವು ಒತ್ತು ಕೊಡ್ತೇವೆ. ನಾವು ಪಾಶ್ಚಿಮಾತ್ಯಕ್ಕೆ ಒತ್ತು ಕೊಟ್ಟು ನಮ್ಮ ಸ್ವರಗಳು ಎಲ್ಲಿದ್ದಕ್ಕಾದ್ರೆ ನನ್ನ ಮಗ ಅಥವಾ ನನ್ನ ಮಗಳು ಹಾಡ್ತಾ ಇದ್ದೆ ನಾವು ನೋಡ್ಬೇಕು ಅಂತ ನಾವು ಕೇಳ್ಬೇಕು. ಈ ಮಟ್ಟಿಗೆ ನಾವು ಸ್ವಾರ್ಥಿಗಳಾಗಬೇಕು. ನನ್ನ ಮಗ ಹಾಡ್ತಿರ್ಬೇಕು, ನಮ್ಮ ಅಪ್ಪ ಹಾಡ್ತಿರ್ಬೇಕು, ನಮ್ಮ ಮಗ ಹಾಡ್ತಿರ್ಬೇಕು, ಅವಾಗ ಮಾತ್ರ ನೋಡ್ಬೇಕು. ಅವ್ರು ಡ್ಯಾನ್ಸ್ ಮಾಡ್ತಾರೆ, ನಾವು ನೋಡ್ಬೇಕು. ಅವಾಗ ಇನ್ನೊಬ್ಬರು ಚಪ್ಪಾಳೆ ಹೊಡ್ಬೇಕು. ನಾವು ಒಬ್ಬರಿಗೆ ಚಪ್ಪಾಳೆ ಹೊಡ್ರೆ ನಮ್ಗೆ ಬಹಳ ಏನೋ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಅವ್ರಿಗೆ ನಮಗೆ ಮಾತ್ರ ಚಪ್ಪಾಳೆ ಹೊಡಿಬೇಕು ಅಂತ ನಮ್ಮ ಹತ್ರ ನಾವು ಅನ್ಕೊಂಡ್ಬಿಡ್ತೀವಿ. ಸ್ವಾರ್ಥ ಮನೋಭಾವ. ಈ ನಿಟ್ಟಿನಲ್ಲಿ ನಾವು ಇದನ್ನೆಲ್ಲ ತರೋದ್ರೆ ನಿಮಗೆ ಎಷ್ಟು ದುಡಿಮೆ ಏನು ಎಂತ ಅಂತ ಮನುಷ್ಯನಿಗೆ ಒಂದು ವಿಶ್ರಾಂತಿ ಬೇಕೇ ಬೇಕು. ಆ ವಿಶ್ರಾಂತಿ ಸಿಗೋದು ಎಲ್ಲರೂ ಕೂಡ ನಾವು ಇದ್ದೇ ಚೆನ್ನಾಗಿ ಮಾಡ್ಬಿಟ್ರೆ ವಿಶ್ರಾಂತಿ ಸಿಗುತ್ತೆ ಅಂತ. ನಾವು ಈ ಕಲೆಗಳನ್ನ ಆರಾಧಿಸಿದ್ರೆ ಅಥವಾ ನಾವೆಲ್ಲವೂ ಕೂಡ ಹಾಕಿದ್ರೆ ಕೇಳಿದ್ರೆ ಬಾತ್ರೂಮ್ ಸಿಕ್ಕಾಗುತ್ತೆ, ಎಷ್ಟು ಬೇಕಾಗ ಅದೆಷ್ಟು ಖುಷಿ ಅನ್ಕೋತಾರೆ, ಎಷ್ಟು ಎಂಜಾಯ್ ಮಾಡ್ಬೇಕು ನೋಡ್ತಿರ್ತೀವಿ. ಅದ್ ಯಾವಾಗ ಬೇಕು ಅಂದ್ರೆ ನಾವು ಮಾಡ್ತಿದ್ರೆ ಮಾತ್ರ ಬೇಕು. ನಾವು ಮಾಡ್ತಾ ಇದ್ರೆ ಎಲ್ಲರೂ ನಾವು ಚಪ್ಪಾಳೆ ಹೊಡಬೇಕು ಅಂತ. ನಾವು ಇನ್ನೊಬ್ಬರಿಗೆ ಚಪ್ಪಾಳೆ ಹೊಡ್ರೆ ಅದ್ರ ಮುಖಾಂತರ ನಾವೆಷ್ಟು ಖುಷಿ ಪಡ್ತೀವಿ ಅಂತ ನಾವು ಗಮನಿಸಲ್ಲ. ಆ ಗಮನಿಸಬೇಕು ಅಂದ್ರೆ ನಿಜಕ್ಕೂ ಪರಮೇಶ್ ಆಗಿ ಮಧ್ಯನ ಅಷ್ಟು ನನ್ನ ಅಂಟವರಿಗಿಂತ ಜಾಸ್ತಿ ಪ್ರೀತಿಸ್ತೀನಿ. ಕಾರಣ ಸುಮಾರು
75 ವರ್ಷಕ್ಕ ಅವರ ಒಂದು ಕಲೆ ಅವರಿಗೆಲ್ಲ ನಮ್ಮ ಪರಿಪೂರ್ಣ ಗೌರವ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ನಾವು ಅದನ್ನ ಯೋಚನೆ ಮಾಡಿ ದಾವಣಗೆರೆಗೆ ಒಂದು ರಂಗ ಮಂಟಪ ಬೇಕು, ಸಾಂಸ್ಕೃತಿಕ ರಂಗ ಬೇಕು. ಅದ್ರ ಮುಖಾಂತರ ಪ್ರತಿನಿತ್ಯ ಇಂಥ ಕಲಾವಿದರಿಗೆ ಕಲೆಗಳನ್ನ ಉಳಿಸ್ಪಡಿಸಲಿಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡೋಣ. ನನಗೂ ಇಲ್ಲಿ ಕರೆದು ಇಲ್ಲಿ ಕಲಾ ವಿಭೂಷಣ ಪ್ರಶಸ್ತಿ ಅಂತ ಹೇಳ್ಕೊಡ್ತಿದ್ದಕ್ಕೆ ನನಗೂ ಕೂಡ ಖುಷಿ ಆಗ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಧನ್ಯವಾದಗಳನ್ನು ಜೈ ಜಗನ್ನಾಥ.